ಇಡೀ ವಿಶ್ವದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ತಂಬಾಕು ಬೆಳೆಯನ್ನು ಹೆಚ್ಚು ಬೆಳೆದಿದ್ದಾರೆ, ಸಪ್ಲೈ ಜಾಸ್ತಿ ಇದೆ, ಅದರಿಂದ ಕಡಿಮೆ ಆಗಿದೆ ಅಂತಕ್ಕಂಥ ಉತ್ತರವನ್ನು ಏನು ಕಂಪ್ನಿಗಳು ಕೊಡ್ತಾ ಇದ್ರು, ನಾವು ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗಬಾರ್ದು. ಅವ್ರೇನು ಒಂದು KG ತಂಬಾಕನ್ನು ಬೆಳೀಲಿಕ್ಕೆ 185 ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ದಾರೆ, ಅದಕ್ಕೆ ಇವತ್ತು ನಾವು 220 ರೂಪಾಯಿ 230 ರೂಪಾಯಿ ಕೊಟ್ಟರೆ ಬಡ್ಡಿಗೂ ಸಹ ಆಗಲ್ಲ ಅಂತಕ್ಕಂಥ ವಿಚಾರವನ್ನು ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ರೈತರು ಆಕ್ರೋಶಭರಿತರಾಗಿದ್ದಾರೆ, ಬೀರ್ಗಿಳಿದಿದ್ದಾರೆ. ಬಹುಶಃ ಅವರು ತಂಬಾಕು ಬೆಳೆಯನ್ನು ನಂಬ್ಕೊಂಡು ತಮ್ಮ ಜೀವನವನ್ನು ಏನು ಸಾಗಿಸ್ತಾ ಇದ್ದಾರೆ, ಈ ಬಾರಿ ನಷ್ಟಕ್ಕೆ ಹೋಗ್ಬಿಡ್ತಾರೆ. ಈಗಾಗಲೇ ಒಬ್ಬ ರೈತ ಆತ್ಮಹತ್ಯೆಗೂ ಸಹ ಪ್ರಯತ್ನವನ್ನು ಮಾಡಿದ್ದ, ನಮ್ಮ ಹಿರಿಕ್ಯಾತಳ್ಳಿ ಗ್ರಾಮದ ರೈತ ಆತ್ಮಹತ್ಯೆಗೂ ಸಹ ಪ್ರಯತ್ನವನ್ನು ಮಾಡಿದ್ದರು. ಆದ್ದರಿಂದ ಈ ಬಾರಿ ರೈತರಿಗೆ ಅನ್ಯಾಯ ಆಗಬಾರ್ದು. ಇವತ್ತು ತಾವು ಮಧ್ಯ ಪ್ರವೇಶ ಮಾಡಬೇಕು, ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ನಾವೆಲ್ಲರೂ ಸಹ ಚರ್ಚೆ ಮಾಡಿದ್ವಿ. ಸುದೀರ್ಘವಾಗಿ ಚರ್ಚೆ ಆಯಿತು. ನಿನ್ನೆ ಪಿಯೂಷ್ ಗೋಯಲ್ ಅವರು ಅದಕ್ಕೊಂದು ಪರಿಹಾರವನ್ನು, ಶಾಶ್ವತವಾದಂಥ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಏನು ಬೆಲೆ 230 240 ರೂಪಾಯಿಗೆ ಬಂದಿದೆ, ಅದು ಆ್ಯಾವ್ರೇಜು 300 ರೂಪಾಯಿ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ. ಏನು ಟಾಪ್ ಗ್ರೇಡ್ಗೆ 300 ರೂಪಾಯಿ ಕೊಡಬೇಕು, ಆ್ಯಾವ್ರೇಜು ಕಳೆದ ಬಾರಿಗಿಂತಲೂ ಸಹ ಹೆಚ್ಚಿಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವೆಲ್ಲರೂ ಸಹ ಏನು ಮಾಡಿದ್ದೀವಿ, ಅದನ್ನು ನಾವು ಅತಿ ಹೆಚ್ಚು ಆ್ಯಾವ್ರೇಜ್ ರೇಟನ್ನು ಕೊಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ನಿನ್ನೆ ಅಲ್ಲೇ ನಮ್ಮ ITC ಕಂಪ್ನಿಯ ಮುಖ್ಯಸ್ಥರಾದಂಥ ಸಂಜಯ್ ಪೂರಿ ಅವ್ರಿಗೂ ಸಹ ದೂರವಾಣಿ ಕರೆಯ ಮುಖಾಂತರ ಮಾತನಾಡಿ ಇವತ್ತು ಅವ್ರಿಗೆ ಸೂಚನೆ ಕೊಟ್ಟಿದ್ದಾರೆ. ನೀವೇನು 45% ಶೇರ್ ನಿಮ್ಮದೇನಿದೆ ಸಂಪೂರ್ಣ ಖರೀದಿ ಮಾಡಬೇಕು, ರೈತರಿಗೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಸಹ ನಮ್ಮ ವಾಣಿಜ್ಯ ಸಚಿವರಾದಂಥ ಪಿಯೂಷ್ ಗೋಯಲ್ ಅವರು ITC ಕಂಪ್ನಿಯವ್ರಿಗೂ ಸಹ ಆದೇಶವನ್ನು ಕೊಟ್ಟಿದ್ದಾರೆ. ಅವರು ನಿನ್ನೆ ಏನು ಪ್ರಾರಂಭ ಆಗಿತ್ತು, ನಿನ್ನೆ ಸ್ವಲ್ಪ ಕ್ಷೇತ್ರಕ್ಕೆ ಕಂಡಿದೆ. ನಿನ್ನೆ ಅಲ್ಲಿಂದ ಆದೇಶವನ್ನು ಕೊಟ್ಟ ಮೇಲೆ ನಿನ್ನೆ ನಡೀತಾ ಇರ್ತಕ್ಕಂಥ ಬೋರ್ಡ್ನಲ್ಲಿ ಅಷ್ಟಾಗಿ ಕ್ಷೇತ್ರಕ್ಕೆ ಕಾಣದೇ ಇದ್ರೂ ಸಹ ನಿನ್ನೆ ಒಂದೇ ದಿವಸದಲ್ಲಿ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆಗಿದೆ. ನಾವು ಮತ್ತೊಮ್ಮೆ ಮಾತನಾಡಿದ್ದೇವೆ, ಅಲ್ಲಿಂದನೇ ಕುಮಾರಣ್ಣವರು ಸಹ ಒತ್ತಾಯ ಮಾಡಿದ್ರು, ದೇವೇಗೌಡ ಅಪ್ಪಾಜಿಯವರು ಸಹ ಒತ್ತಾಯವನ್ನು ಮಾಡಿದ್ದಾರೆ. ಸೋಮವಾರದಿಂದ ನಿನ್ನೆ 12 ಗಂಟೆಗೆ ಸಭೆಯನ್ನು ಮಾಡ್ತೀವಿ ಅಂತಕ್ಕಂಥ ನಾವು 11:11ವರೆಗೆ ಭೇಟಿ ಮಾಡಿದ್ವಿ. 12 ಗಂಟೆಗೇ ತಂಬಾಕು ಮಂಡಳಿ ಅಧಿಕಾರಿಗಳು ಅವರ ಇಲಾಖೆಯ ಜಾಯಿಂಟ್ ಸೆಕ್ರೆಟರಿ ಎಲ್ಲರ ಜೊತೆ ಸಭೆಯನ್ನು ಮಾಡಿ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕೊಡಿಸ್ತೀವಿ ಅಂತೇಳಿ ನಿನ್ನೆ ನಮಗೆ ಭರವಸೆನೂ ಸಹ ಕೊಟ್ಟಿದ್ದಾರೆ. ಜೊತೆಗೆ ಇರ್ತಕ್ಕಂಥ ನಮ್ಮ ಪ್ರಪಂಚದ 190 ದೇಶಗಳಿಗೂ ಸಹ ನಾವು ಒಂದು ಸೂಚನೆಯನ್ನು ಕಳಿಸ್ತೇವೆ ನಮ್ಮ ಎಂಬಸಿಗಳಿಗೆ. ಅದ್ರ ಮುಖಾಂತರ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ತಂಬಾಕುಗೆ ಅಲ್ಲೆಲ್ಲವೂ ಸಹ ನಾವು ಆ ತಂಬಾಕನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೀವಿ, ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ದಾರೆ. ಆದ್ದರಿಂದ ಸೋಮವಾರದಿಂದ ನಾವೆಲ್ಲರೂ ಸಹ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಏನು ಕುಮಾರಣ್ಣ ಅವರು, ಯದುವೀರವರು, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ನಮ್ಮ ಮಹೇಶ್ ಅಣ್ಣ ಅವರು ಜೊತೆಗೆ ನಮ್ಮೆಲ್ಲ ಮುಖಂಡಗಳ ನೇತೃತ್ವದಲ್ಲಿ ನಾವೆಲ್ಲ ಏನು ನಿಯೋಗವನ್ನು ತೆಗೆದುಕೊಂಡೋಗಿ ನಮಗೆ ರೈತರಿಗೆ ಪರಿಹಾರ ಸಿಕ್ಕಿತ್ತು, ಈ ವರ್ಷವೂ ಸಹ ಅದೇ ಪರಿಹಾರದ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಸಹ ಇದ್ದೇವೆ. ಈ ಬಾರಿ 100ಕ್ಕೆ 100 ಸೋಮವಾರದಿಂದಲೇ ನಾವೊಂದು ಬದಲಾವಣೆಯನ್ನು ಕಾಣ್ಬೋದು ಅಂತಕ್ಕಂಥ ಭರವಸೆನೂ ಸಹ ಮಾನ್ಯ ಕೇಂದ್ರದ ವಾಣಿಜ್ಯ ಸಚಿವರು ಕೊಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಸಹ ಇವತ್ತೇನು ಹುಣಸೂರು, ಪಿರಿಯಾಪಟ್ಟಣ, HD ಕೋಟೆ, KR ನಗರ, ಅರಕಲಗೂಡು 5 ತಾಲೂಕುಗಳಲ್ಲಿ ಇವತ್ತು ಆಂಧ್ರ ಪ್ರದೇಶ ಜೊತೆಗೆ ನಮ್ಮ ಈ ಭಾಗದ ತಂಬಾಕಿಗೆ ಹೋಲಿಕೆಯನ್ನು ಮಾಡ್ತಾರೆ. ಆಂಧ್ರದಲ್ಲೂ ಸಹ ಈ ಬಾರಿ ಸುಮಾರು 250 ರೂಪಾಯಿ ಆ್ಯಾವ್ರೇಜು ದೊರಕಿದೆ ಅವರಿಗೆ. ಅವ್ರು ಎಕ್ಸೆಸ್ ಬೆಳೆದಿದ್ದಾರೆ. 164 ಮಿಲಿಯನ್ KG ಅವ್ರಿಗೇನು ಟಾರ್ಗೆಟ್ ಇತ್ತು, ಅವ್ರು 240 ಮಿಲಿಯನ್ KG ಬೆಳೆದಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಖರೀದಿ ಮಾಡಿದ್ದಾರೆ. ಅವ್ರಿಗೆ 240 ರೂಪಾಯಿ ಆ್ಯಾವ್ರೇಜ್ ದೊರಕಿದೆ. ಅದೇ ರೀತಿಯಲ್ಲಿ ನಾವು 100 ಮಿಲಿಯನ್ KG ಟಾರ್ಗೆಟ್ ಇದ್ದರೂ ಸಹ ನಾವು ಬೆಳೆದಿರ್ತಕ್ಕಂಥದ್ದು 80 ಮಿಲಿಯನ್ KG. ಅವ್ರು 80 ಮಿಲಿಯನ್ KG ಎಕ್ಸೆಸ್ ಬೆಳೆದಿದ್ರು, ಅದನ್ನು ಸಂಪೂರ್ಣವಾಗಿ ಖರೀದಿ ಮಾಡಿದ್ದಾರೆ. ಸಂಪೂರ್ಣವಾಗಿ ಅವ್ರಿಗೆ ಎಲ್ಲ ರೀತಿ ಪರಿಹಾರ ಸಿಕ್ಕಿದೆ. ಅದೇ ರೀತಿ ನಮ್ಮ ರೈತರಿಗೂ ಸಹ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಒತ್ತಾಯವನ್ನು ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಿನ್ನೆ ನಾವೆಲ್ಲರೂ ಸಹ ಒತ್ತಾಯವನ್ನು ಮಾಡಿದ್ದೀವಿ. ನಾವೆಲ್ಲರೂ ಸಹ ಆಶಾದಾಯಕವಾಗಿದ್ದೀವಿ. ಸೋಮವಾರದಿಂದ ನಮ್ಮ ರೈತರಿಗೆ ಒಂದು ಭರವಸೆ ಏನು ಕೊಟ್ಟಿದ್ದಾರೆ ಅದು ಕಾರ್ಯರೂಪಕ್ಕೆ ಬರುತ್ತೆ ಅಂತಕ್ಕಂಥ ಭರವಸೆ ನಮ್ಮೆಲ್ಲರಿಗೂ ಸಹ ಇದೆ.